ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ, ನಿಮ್ಮ ಸಿಲೆಬಸ್ ಪ್ರಕಾರ ಫಸ್ಟ್ ಸೆಮಿಸ್ಟರ್ಲಿ 4 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟ್ಗೆ ನಾವು ಅಟಾಮಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ನಾನು ಬೇಸಿಕ್ಸ್ ಏನಿದೆಯಲ್ಲ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇದೆಯಲ್ಲ, ಅದ್ರ ಬಗ್ಗೆ ವಾಟ್ ಆರ್ ದಿ ಫೇಲ್ಯೂರ್ಸ್, ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅನ್ಬೋದು, ಕ್ಲಾಸಿಕಲ್ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಏನಿದೆಯಲ್ಲ ಅದರದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತು ಮಾಡ್ತಾ ಇರೋವಂಥ ವಿಡಿಯೋ ಎರಡನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಆರಿಜಿನ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್, ಸ್ಕ್ವಾಡಂಜರ್ ಈಕ್ವೇಷನ್, ಇಂಪಾರ್ಟೆನ್ಸ್ ಆಫ್ ಸ್ಕ್ವಾಡಂಜರ್ ಈಕ್ವೇಷನ್ ಆ್ಯಂಡ್ ದೇರ್ ಅಪ್ಲಿಕೇಶನ್, ಆ್ಯಂಡ್ ಆಲ್ಸೋ ದೇರ್ ಆರ್ ಸಮ್ ಟರ್ಮ್ಸ್. ನಿಮ್ಮ ಸಿಲೆಬಸ್ ಪ್ರಕಾರ ಡೆರಿವೇಷನ್ ಆಫ್ ಸ್ಕ್ವಾಡಂಜರ್ ಈಕ್ವೇಷನ್ ಇಲ್ಲ, ಈಕ್ವೇಷನ್ ಅಂದರೆ ಏನು, ಅದರದ್ದು ಇಂಪಾರ್ಟೆನ್ಸ್ ಏನು, ಹೈಗಾನ್ ಫಂಕ್ಷನ್ಸ್ ಅಂತ ಬರುತ್ತೆ, ಸೈ ಸ್ಕ್ವೇರ್ಡ್ ಅಂತ ಬರುತ್ತೆ, ಅದರದ್ದೆಲ್ಲನೂ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಅಟಾಮಿಕ್ ಸ್ಟ್ರಕ್ಚರ್ ಅಲ್ಲಿ ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್, ಟೈಮ್ ಡಿಪೆಂಡೆಂಟ್ ಸ್ಕ್ವಾಡಂಜರ್ ಈಕ್ವೇಷನ್, ಮೀನಿಂಗ್ ಆಫ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್, ನೋ ಡಿರವೇಷನ್ ಅಂತ ಹೇಳ್ತಿದ್ದಾರೆ, ಸಿಗ್ನಿಫಿಕೆನ್ಸ್ ಆಫ್ ಐಗನ್ ಫಂಕ್ಷನ್ ಸೈ ಅಂಡ್ ಸೈ ಸ್ಕ್ವೇರ್ಡ್, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ RCU ಫಸ್ಟ್ ಸೆಮಿಸ್ಟರ್ SCP ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿರೋದು ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ಅಟಾಮಿಕ್ ನಂಬರ್ 1, ಅಟಾಮಿಕ್ ಸ್ಟ್ರಕ್ಚರ್ 1, 2 ಆ ಥರ ನಂಬರ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ನೀವು ಅದೇ ಥರ ಫಾಲೋ ಮಾಡ್ಕೊಳ್ತಾ ಹೋದರೆ ಈಸಿಯಾಗಿ ನಿಮಗೆ ಆ ಸಬ್ಜೆಕ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. Position and of a particle at simultaneously, the exact position of a moving object such as an orbit of an electron around the nucleus of an atom is replaced by the function which determines the probability of an object being in a particular position. ನಿಮಗೆ ಗೊತ್ತು, ಎಕ್ಸಾಕ್ಟ್ ಪೊಸಿಷನ್ನು ಮತ್ತು ಆಫ್ ಎ ಮೂವಿಂಗ್ ಎನರ್ಜಿ ಮತ್ತು ಪೊಸಿಷನ್ ಆಫ್ ಎ ಮೂವಿಂಗ್ ಪಾರ್ಟಿಕಲ್ಲು ಸೈಮಲ್ಟೇನಿಯಸ್ ಆಗಿ ನೀವು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವೇವ್ ಫಂಕ್ಷನ್ ಅಂತ ನಾವು ಇನ್ನೊಂದು ಟರ್ಮ್ನ ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ದೀಸ್ ಪ್ರಾಬಬಿಲಿಟಿ ಫಂಕ್ಷನ್ ಸ್ಯಾಟಿಸ್ಫೈ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವಿಚ್ ಆರ್ ಅನಲೋಗಸ್ ಟು ದೋಸ್ ರೆಪ್ರೆಸೆಂಟಿಂಗ್ ದಿ ವೇರಿಯೇಷನ್ ಆಫ್ ದಿ ಆಂಪ್ಲಿಟ್ಯೂಡ್ ಆಫ್ ಎ ವೇವ್. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ಬೇರೆ ಪ್ರಾಬಬಿಲಿಟಿ ವೇವ್ ಫಂಕ್ಷನ್ಸ್ನ ಆಲ್ಟರ್ನೇಟಿವ್ ಆಗಿ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಅದು ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ನ್ಯೂ ಅಟಾಮಿಕ್ ಮೆಕ್ಯಾನಿಕ್ಸ್ ಹ್ಯಾಸ್ ಬಿನ್ ರೆಫರ್ಡ್ ಟು ಆಸ್ ವೇವ್ ಮೆಕ್ಯಾನಿಕ್ಸ್ ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಡ್ಯುಯಲ್ ನೇಚರ್. ವೇವ್ ನೇಚರು ಇದೆ. ವೇವ್ ನೇಚರ್ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದ್ರ ಜೊತೆಗೆ ವೇವ್ ಮೆಕ್ಯಾನಿಕ್ಸ್ ಅಂತಲೂ ಹೇಳ್ಬೋದು. ದಿಸ್ ನ್ಯೂ ಅಪ್ರೋಚ್ ಟು ದಿ ಸ್ಟಡಿ ಆಫ್ ಎ ಸ್ಮಾಲ್ ಪಾರ್ಟಿಕಲ್ ಪ್ರೊವೈಡ್ ಎ ಸ್ಯಾಟಿಸ್ಫ್ಯಾಕ್ಟರಿ ಬೇಸಿಸ್ ಫಾರ್ ಮೆನಿ ಕ್ವಾಂಟಮ್ postulates and term quantum mechanics is generally used for this approach. ಈ ರೀತಿಯಾಗಿ ನಮಗೆ ಬಂತು. Then what is Schrödinger's equation? The equation is a partial differential equation that describes the dynamics of a quantum mechanical system via wave function. Trajectory, positioning, energy of these systems can be retrieved by solving the Schrödinger equation. So in order to find out the exact probability of finding the exact position and energy associated with that particular particle, we have an equation. That equation we are going to call it as a Schrödinger equation. So ಅದೇನು ಹೇಳುತ್ತೆ ಅಂದರೆ, ನನಗೆ ಅದರದ್ದು ಪೊಸಿಷನ್ನು, ಎನರ್ಜಿ, ಇದ್ರ ಬಗ್ಗೆ ಎಲ್ಲ ಹೇಳುತ್ತೆ. ಆ್ಯಂಡ್ ಇಟ್ ವಾಸ್ ಗಿವನ್ ಬೈ ದಿ ನೋಬೆಲ್ ಲಾರೆಟ್ ಇನ್ 1933 ಬೈ ಎಡ್ವರ್ಡ್ ಇರ್ವಿನ್ ಸ್ಕ್ವಾಡಿಂಜರ್ ಅನ್ನೋದ್ರ ಬಗ್ಗೆ ಅವನು ಇದಕ್ಕೆ ಕೊಡ್ತಾನೆ. ಇಟ್ಸ್ ಅ ಡಿಫರೆನ್ಷಿಯಲ್ ಈಕ್ವೇಷನ್. ಒಂದು ಈಕ್ವೇಷನ್ ಇದೆ, ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಇದೆ. ಇಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ದಿ ಕ್ವಾಂಟಮ್ ಮೆಕ್ಯಾನಿಕಲ್ ಸಿಸ್ಟಮ್ ವಯಾ ವೇವ್ ಫಂಕ್ಷನ್. ವೇವ್ ಫಂಕ್ಷನ್ ತಗೊಂಡು ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಸ್ಕ್ವಾಡಿಂಜರ್ ವೇವ್ ಈಕ್ವೇಷನ್ ಇಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಡಿಸ್ಕ್ರೈಬಿಂಗ್ ದಿ ಎನರ್ಜಿ ಅಂಡ್ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಸ್ಪೇಸ್ ಅಂಡ್ ಟೈಮ್. ಸೊ ಏನು ಹೇಳ್ತಿದ್ದಾರೆ, ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಬೇಸ್ ಮೇಲೆ ನಾವು ತಗೊಳ್ತಾ ಇದ್ದೀವಿ. ಡಿಸ್ಕ್ರೈಬಿಂಗ್ ದಿ ಎನರ್ಜಿ ಆ್ಯಂಡ್ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ ಇಟ್ ಈಸ್ ಇಂಪಾಸಿಬಲ್ ಅಂತಾರೆ. ಹಾಗಾಗಿ ನಾವು ವೇವ್ ಫಂಕ್ಷನ್ನ ತಗೊಂಡು ಇನ್ ಟರ್ಮ್ಸ್ ಆಫ್ ವೇವ್ ಫಂಕ್ಷನ್ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಕ್ವಾಡಂಜರ್ ವೇವ್ ಈಕ್ವೇಷನ್. ಸ್ಕ್ವಾಡಂಜರ್ ವೇವ್ ಈಕ್ವೇಷನ್ ಇಸ್ ಎ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್
describing the energy and position of an electron in space and time, taking into account the matter of wave nature of an electron inside the atom. So psi squared ಸೆಕೆಂಡ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಗೊಳ್ತಾ ಇದ್ದೀವಿ. ಎಕ್ಸ್ನ ನಾವು ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇನ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ವಿನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸ್ಕಾಡಂಜರ್ ಒಂದು ವೇವ್ ಈಕ್ವೇಷನ್ ತಗೊಂಡ ಅದಕ್ಕೆ ನಾವು ಸೈ ಅಂತ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕೇಳ್ತಾರೆ, ವಾಟ್ ಈಸ್ ಸ್ಕಾಡಂಜರ್ ವೇವ್ ಈಕ್ವೇಷನ್? ಸ್ಕಾಡಂಜರ್ ವೇವ್ ಈಕ್ವೇಷನ್ ಇಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಇಟ್ಸ್ ಅ ಡಿಫರೆನ್ಷಿಯಲ್, ಪಾರ್ಷಿಯಲ್ ಡಿಫರೆನ್ಷಿಯಲ್ mathematical expression describing the energy and position of an electron in space and time, taking into account the wave matter of an electron inside the atom. Wave function ಅಂತ ನಾವು ಕರಿತೀವಿ. ಹಾಗಾದರೆ ಸ್ಕಾಡಂಜರ್ ವೇವ್ ಈಕ್ವೇಷನ್ ಅಂದ್ರೆ ಇದನ್ನು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳ್ಬೋದು. ಇವತ್ತು ನಾನು ಹೇಳೋವಂಥದ್ದು ಏನೇನು ಡಿಸ್ಕ್ರೈಬ್ ಮಾಡಿದ್ದೀನಲ್ಲ ಈ ವಿಡಿಯೋದಲ್ಲಿ ಎಲ್ಲನೂ ಕ್ವಶನ್ಸ್ನ ಅವರು ನಿಮಗೆ ಕೇಳ್ತಾ ಹೋಗ್ತಾರೆ. ಐದರ್ ದೇ ಮೇ ಆಸ್ಕ್ ಫಾರ್ 2 ಮಾರ್ಕ್ಸ್, 3 ಮಾರ್ಕ್ಸ್, ಸಮಟೈಮ್ಸ್ ಸೇಮ್ ಕ್ವಶನ್ ದೇ ಮೇ ಬಿ ಆಸ್ಕ್ ಫಾರ್ 4 ಮಾರ್ಕ್ಸ್ ಆಲ್ಸೋ. ಸ್ಕಾಡಂಜರ್ ವೇವ್ ಈಕ್ವೇಷನ್ ಅಂದರೆ ಹೇಗೆ, ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಸೊ ನೀವು ಈಕ್ವೇಷನ್ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೈ ಸ್ಕ್ವೇರ್ಡ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝೆಡ್ 3 ಕೋಆರ್ಡಿನೇಟ್ಸ್ನ ತಗೋಬೇಕಾಗತ್ತೆ, ಪ್ಲಸ್ 8 ಪೈ ಸ್ಕ್ವೇರ್ಡ್ ಎಮ್ ಡಿವೈಡೆಡ್ ಬೈ ಹೆಚ್ ಸ್ಕ್ವೇರ್ಡ್ ಇ ಮೈನಸ್ ವಿ ಸೈ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಈ ಸೈ ಅಂತ ನಾವೇನು ಹೇಳ್ತೀವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಐಗನ್ ವ್ಯಾಲ್ಯೂ ಅಂತ ಕರಿತೀವಿ, ಅಥವಾ ವೇವ್ ಫಂಕ್ಷನ್ ಅಂತ ಕರಿತೀವಿ. ಈ ಮಾರ್ಕ್ ಇರುವಂಥದ್ದು ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗ್ಬೋದು, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝೆಡ್. ಎಕ್ಸ್ ವೈ ಝೆಡ್ ಆರ್ ದಿ ಕೋಆರ್ಡಿನೇಟ್ ರೆಪ್ರೆಸೆಂಟಿಂಗ್ ದಿ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್, where m is the mass of an electron, h is called as Planck's constant, E is called as the total energy, which is a combination of kinetic energy and potential energy. So V is the potential energy of an electron. Psi is the wave function, has no physical meaning, represent the amplitude of a wave function. ಸೊ ಇದನ್ನು ನೀವು ಹೇಳಬೇಕಾಗತ್ತೆ. ಸ್ಕಾಡಂಜರ್ ವೇವ್ ಈಕ್ವೇಷನ್ ಬರೀರಿ ಅಂತಂದರೆ ಈ ಈಕ್ವೇಷನ್ ನೀವು ಬರೀಬೇಕಾಗತ್ತೆ. ವಾಟ್ ಈಸ್ ವೇವ್ ಫಂಕ್ಷನ್ ಅಂತ ಕೇಳ್ತಾರೆ. ನಾನು ಹೇಳಿದೆ ಸೈ ಅಂತ, ಅಲ್ಲಿ ವೇವ್ ಫಂಕ್ಷನ್ ನಾವು ಯೂಸ್ ಮಾಡಿದ್ವಿ ಅಂತ. ದ ವೇವ್ ಫಂಕ್ಷನ್ ಯೂಸ್ ಟು ಡಿಸ್ಕ್ರೈಬ್ಸ್ ದಿ ಮ್ಯಾಟರ್ ವೇವ್ಸ್. ಮ್ಯಾಟರ್ ವೇವ್ಸ್ ಆರ್ ವೆರಿ ಸ್ಮಾಲ್ ಪಾರ್ಟಿಕಲ್ ಇನ್ ಮೋಷನ್ ಹ್ಯಾವಿಂಗ್ ಎ ವೇವ್ ನೇಚರ್, ಡ್ಯೂಯಲ್ ನೇಚರ್ ಆಫ್ ಎ ಪಾರ್ಟಿಕಲ್ ಅಂಡ್ ಎ ವೇವ್, and variable property that makes the matter waves is a wave function of a matter wave. Wave function is denoted by the symbol psi. ಸೊ ಇದನ್ನು ಹೇಳಬೇಕಾಗತ್ತೆ. ನಾವು ಸೈ ಅಂತ ಯೂಸ್ ಮಾಡ್ತಾ ಇದ್ವಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೈಸ್ ಆ್ಯಂಡ್ ಸೈ ಸ್ಕ್ವೇರ್ಡ್, ಅಥವಾ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ವೇವ್ ಫಂಕ್ಷನ್ ಅಂತ ಕೇಳ್ತಾರೆ. ವೇವ್ ಫಂಕ್ಷನ್ ಏನು ಹೇಳ್ತಾ ಇದೆ ಅಂದರೆ, ಇಟ್ ಡಿಸ್ಕ್ರೈಬ್ಸ್ ದಿ ಮ್ಯಾಟರ್ ವೇವ್ಸ್. ಡ್ಯೂಯಲ್ ನೇಚರ್ ಆಫ್ ದಿ ಮ್ಯಾಟರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾವು ಸೈ ಅಂತ ಹೇಳ್ತೀವಿ. The amplitude property of a wave is measured by following the movement of the particle with its Cartesian coordinate with respect to time. The amplitude of a wave is the wave function. The wave nature and the amplitude are the functions of the coordinates and time, such that the wave function amplitude is psi is equal to psi with respect to r and t, where r is the position of a particle with respect to x, y, z direction and t is the time. So ನಾವೇನು ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತು, ಅಕಾರ್ಡಿಂಗ್ ಟು ದಿ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್, ಪೊಸಿಷನ್ ಮತ್ತು ಇದನ್ನು ಎನರ್ಜಿ ಅಟ್ ಅ ಟೈಮ್ ವಿ ಕೆನಾಟ್ ಡೂ ಇಟ್. ಸೊ ಅದನ್ನು ಹೇಳೋದಕ್ಕೋಸ್ಕರ, ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ನಾವು ಒಂದು ಯೂನಿಟ್ನ ತೊಗೊಂಡಿದ್ವಿ. ಆ ಯೂನಿಟ್ಗೆ ನಾವೇನಂತ ಕರಿತೀವಿ? ವೇವ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ವೇವ್ ಫಂಕ್ಷನ್ ಏನು ಹೇಳುತ್ತೆ ಅಂದರೆ, ಆ್ಯಂಪ್ಲಿಟ್ಯೂಡ್ ಆಫ್ ಎ ವೇವ್ ಹೇಳುತ್ತೆ. ವೇವ್ದು ಯಾವ ಥರ ಇರುತ್ತೆ ಆ್ಯಂಪ್ಲಿಟ್ಯೂಡ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ವಾಟ್ ಈಸ್ ಮೆಂಟ್ ಬೈ ಸ್ಟೇಷನರಿ ಸ್ಟೇಟ್ ಆ್ಯಂಡ್ ಇಟ್ಸ್ ರಿಲೆವೆನ್ಸ್ ಟು ಆಟಮ್? The stationary state of a system is probability density given by psi squared. ಸೊ ಅಲ್ಲಿ ಏನು ಮಾಡಿದ್ವಿ ನಾವು? ಸೈ ವೇವ್ ಫಂಕ್ಷನ್ ತಗೊಂಡ್ವಿ. ಅದೇ ಥರ ಸೈ ಸ್ಕ್ವೈರ್ಡ್ದು ಏನು ಅಂತ ಕೇಳ್ತಾ ಇದ್ವಿ. ಸೈ ಸ್ಕ್ವೈರ್ಡ್ ಇಸ್ ದಿ ಸ್ಟೇಷನರಿ ಸ್ಟೇಟ್ ಆಫ್ ಎ ಸಿಸ್ಟಮ್. ಯಾವುದೋ ಒಂದು ಸಿಸ್ಟಮ್ ತೊಗೊಂಡಿದ್ವಿ, ಎಲೆಕ್ಟ್ರಾನ್ ಸಿಸ್ಟಮ್ನ ತೊಗೊಂಡಿದ್ವಿ. ಅದರಲ್ಲಿ ಸ್ಟೇಷನರಿ ಸ್ಟೇಟ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಸೈ ಸ್ಕ್ವೈರ್ಡ್ ಅಂತ ಕರಿತೀವಿ. ಈಸ್ ಇರೆಲೆವೆಂಟ್ ವಿತ್ ದ ಟೈಮ್. In an atom, the electron is a matter wave which is quantized angular momentum, energy, etc. The movement of the electron in their orbital is such that probability density varies only with respect to the radius and angles, not with respect to time. The movement is akin stationary wave between the two fixed ends and independent of time. Wave function concept of a matter waves are applied to the electrons of an atom to determine the variable properties. ಸೊ ನನಗೆ ಏನು ಹೇಳಿದ್ವಿ? ಸೈ ಅಂತ ಹೇಳಿದ್ವಿ, ವೇವ್ ಫಂಕ್ಷನ್ ಅಂತ ಹೇಳಿದ್ವಿ. ಇಟ್ ಡಸಂಟ್ ಹ್ಯಾವ್ ಎ ಫಿಸಿಕಲ್ ಸಿಗ್ನಿಫಿಕೆನ್ಸ್.
ಅದನ್ನೇ ನಾನು ಡಬಲ್ ಮಾಡಿದಾಗ ಅದಕ್ಕೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ. ಇಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಡಿಫರೆಂಟ್ ಪ್ರಾಪರ್ಟೀಸ್ ಆಫ್ ದಿ ಮ್ಯಾಟರ್ ವೇವ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಟೈಮ್. ಸೊ ಅದಕ್ಕೆ ನಾವೇನಂತ ಕರಿತೀವಿ ಸ್ಕ್ವೇರ್ಡ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಸ್ಕ್ರೋಡಿಂಜರ್ ವೇವ್ ಈಕ್ವೇಷನ್? ಇದರದ್ದು ನನಗೆ ಏನು ಲಾಭ ಆಗುತ್ತೆ? Bohr concept of an atom is very simple, but it cannot explain the presence of multiple orbitals and a fine spectrum arising out of it. It is applicable only to the one electron system. Bohr ಕಾನ್ಸೆಪ್ಟ್ ಆಫ್ ಅನ್ ಆಟಮ್ ಇದೆ, ತುಂಬ ಸಿಂಪಲ್ ಆಗಿತ್ತು. ಒಂದೇ ಒಂದು ಎಲೆಕ್ಟ್ರಾನ್ ಇದ್ರೆ ಅದು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿತ್ತು. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಫೀಲ್ಡ್. ಸೊ ಹಾಗಾಗಿ ವಿ ಹ್ಯಾವ್ ಎ ಸ್ಕ್ರೋಡಿಂಜರ್ ವೇವ್ ಈಕ್ವೇಷನ್ as a multiple unique solution representing the characteristic radius, energy, amplitude. ಮೂರನ್ನು ಹೇಳುತ್ತೆ. ರೇಡಿಯಸ್ ಹೇಳುತ್ತೆ, ಎನರ್ಜಿ ಹೇಳುತ್ತೆ, ಆಂಪ್ಲಿಟ್ಯೂಡ್ ಹೇಳುತ್ತೆ. Probability density of an electron calculated from the wave function shows the multiple orbital with unique energy and distribution in space. Schrödinger equation could explain the presence of multiple orbital and fine spectrum arising out of all atoms, ನಾಟ್ ನೆಸೆಸರ್ಲಿ ಹೈಡ್ರೋಜನ್ ಲೈಕ್ ಆಟಮ್ಸ್. ಒಂದು ಎಲೆಕ್ಟ್ರಾನ್ ಅಲ್ಲದೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೂ ಆನ್ಸರ್ ಮಾಡೋದಕ್ಕೆ ನಮಗೆ ಇರೋವಂಥ ಈಕ್ವೇಷನ್ಗೆ ನಾವೇನಂತ ಕರಿತೀವಿ? ಸ್ಕ್ವಾಡರ್ ವೇವ್ ಈಕ್ವೇಷನ್ ಅಂತ ಕರಿತೀವಿ. ಅದರಲ್ಲಿ ನಾವೇನು ಮಾಡ್ತೀವಿ? ಹ್ಯಾಮಿಲ್ಟನ್ ಆಪರೇಟರ್ ಅಂತ ಯೂಸ್ ಮಾಡ್ತೀವಿ ಸ್ಕ್ವಾಡಂಜರ್ ಈಕ್ವೇಷನ್ಲಿ. ವಾಟ್ ಈಸ್ ಇಟ್ ಸಿಗ್ನಿಫಿಕೆಂಟ್? ವಾಟ್ ಈಸ್ ಹ್ಯಾಮಿಲ್ಟನ್ ಆಪರೇಟರ್ ದಟ್ ವಿ ಹ್ಯಾವ್ ಯೂಸ್ಡ್ ಅಂತ ಹೇಳ್ತೀವಿ. ಇನ್ ಮ್ಯಾಥಮೆಟಿಕ್ಸ್ ದ ಆಪರೇಟರ್ ಇಸ್ ಯೂಸ್ಡ್ ಆಸ್ ಎ ರೂಲ್. ಇಟ್ ಕನ್ವರ್ಟ್ಸ್ ದಿ ಅಬ್ಸರ್ವ್ಡ್ ಪ್ರಾಪರ್ಟೀಸ್ ಇಂಟು ಅನದರ್ ಪ್ರಾಪರ್ಟಿ. ಮ್ಯಾಥಮೆಟಿಕಲ್ ಏನಾಗಿರುತ್ತೆ ಅಂದರೆ ನಂಗೆ ಯಾವುದೋ ಒಂದು ಅಬ್ಸರ್ವ್ ಪ್ರಾಪರ್ಟಿ ಇರುತ್ತೆ, ಅದನ್ನು ಬೇರೆ ಥರ ಕನ್ವರ್ಟ್ ಮಾಡಬೇಕು ಅಂದರೆ ನಾನು ಯೂಸ್ ಮಾಡಬೇಕಲ್ಲ, ಅದಕ್ಕೆ ಏನಂತ ಕರಿತೀನಿ? ನಾನು ಆಪರೇಟರ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಎ ವಿಲ್ ಬಿ ಎ ಆಪರೇಟರ್ ಇಫ್ ಇಟ್ ಇಸ್ ಚೇಂಜ್ ಪ್ರಾಪರ್ಟಿ ಎಫ್ ಎಕ್ಸ್ ಇಂಟು ಅನದರ್ ಎಫ್ ಐ. ಈಗ ಎ ಅಂತ ಒಂದು ಆಪರೇಟರ್ ಇದೆ, ಆ ಆಪರೇಟರ್ನ ಯೂಸ್ ಮಾಡಿಕೊಂಡು ಎಫ್ ಎಕ್ಸ್ ಇರೋದನ್ನು ನಾನು ಎಫ್ ಐ ಆಗಿ ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ. ಅಥವಾ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಐ ಆಗಬೇಕು ಅಂತಂದರೆ ಅದಕ್ಕೆ ನಾನು ಏನು ಮಾಡಬೇಕಾಗತ್ತೆ? ಏನೋ ಒಂದನ್ನು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡೋದು ಏನಿದೆಯಲ್ಲ ಅಥವಾ ಅದನ್ನು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ? ಹ್ಯಾಮಿಲ್ಟೋನಿಯನ್ ಆಪರೇಟರ್ ಇಸ್ ಅ ಸಮ್ ಆಫ್ ದಿ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ದಿ ಪ್ರಾಪರ್ಟೀಸ್ ಕ್ಯಾಲ್ಕುಲೇಟೆಡ್ ಓವರ್ 3 coordinates ಅಂಡ್ ಎ ಟೈಮ್. ಹ್ಯಾಮಿಲ್ಟನ್ ಆಪರೇಟರ್ ಹೆಚ್ ಇಸ್ ಈಕ್ವಲ್ ಟು, ಅದ್ರ ಮೇಲ್ಗಡೆ ಒಂದು ಉಲ್ಟಾ ಮಾರ್ಕ್ ಹಾಕಿದ್ದೀವಿ, ವಿ ಶೇಪಲ್ಲಿರೋದು, ಅದಕ್ಕೆ ನಾವು ಹ್ಯಾಮಿಲ್ಟನ್ ಆಪರೇಟರ್ ಅಂತ ಹೇಳ್ತಾರೆ. ಇಸ್ ಈಕ್ವಲ್ ಟು ಟಿ ಪ್ಲಸ್ ವಿ is equal to kinetic energy plus potential energy. ಅಥವಾ ಹ್ಯಾಮಿಲ್ಟನ್ ಆಪರೇಟರ್ is equal to h square divided by 2m plus delta square plus v into r plus t which is with respect to ಟೈಮ್ ಆ್ಯಂಡ್ ರೇಡಿಯಸ್. ಅವೆರಡಕ್ಕೂ ಅದು ಆಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಹ್ಯಾಮಿಲ್ಟನ್ ಆಪರೇಟರ್ ಅಂತ ಕರಿತೀವಿ. ಯಾವುದೇ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಹೇಳ್ಬೇಕಾದ್ರೆ ಒಂದು ಅಬ್ಸರ್ವ್ ಪ್ರಾಪರ್ಟಿನ ಇನ್ನೊಂದು ಅಬ್ಸರ್ವ್ ಪ್ರಾಪರ್ಟಿಯಾಗಿ ನಾವು ಕನ್ವರ್ಟ್ ಮಾಡಬೇಕಾದ್ರೆ ನಾನೊಂದು ಆಪರೇಟರ್ನ ಯೂಸ್ ಮಾಡ್ತೀನಿ. ಅಂದರೆ ಒಂದು ಟರ್ಮ್ನ ಯೂಸ್ ಮಾಡ್ತೀನಿ, ಒಂದು ಎಕ್ಸ್ಟ್ರಾ ಟರ್ಮ್ನ ಇನ್ಕ್ಲೂಡ್ ಮಾಡಿಕೊಂಡು ಇನ್ನೊಂದಕ್ಕೆ ಕನ್ವರ್ಟ್ ಮಾಡ್ತೀನಿ. ಈಗ ಎ ಅನ್ನೋದು ಒಂದು ಆಪರೇಟರ್ ಇದೆ, ಎಫ್ ಎಕ್ಸಿಂದ ಎಫ್ ಐಗೆ ನಾನು ಮಾಡ್ಕೋಬೇಕು ಅಂತಂದರೆ ಅವಾಗ ಏನು ಮಾಡ್ಬೋದು? ನಾನು ಆಪರೇಟರ್ನ ಎ ಅಂತ ಯೂಸ್ ಮಾಡ್ತೀನಿ. ಅದೇ ರೀತಿ ಸ್ಕ್ವಾಡಂಜರ್ ಈಕ್ವೇಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಹೊಸ ಆಪರೇಟರ್ನ ಯೂಸ್ ಮಾಡ್ತೀವಿ. ಆ ಆಪರೇಟರ್ಗೆ ನಾವೇನಂತ ಕರಿತೀವಿ? ಹ್ಯಾಮಿಲ್ಟನ್ ಆಪರೇಟರ್ ಅಂತ ಕರಿತೀವಿ. ಅದನ್ನು ಹೇಗೆ ಹೇಳುತ್ತೆ ಅದು ಅಂತಂದರೆ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎರಡೂ ಸೇರಿಕೊಳ್ಳುತ್ತೆ. ಸೊ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಅಂದರೆ ಮೈನಸ್ ಹೆಚ್ ಸ್ಕ್ವೇರ್ ಡಿವೈಡೆಡ್ ಬೈ 2m ಡೆಲ್ಟಾ ಸ್ಕ್ವೇರ್ ವಿ. ಇದು ಹ್ಯಾಮಿಲ್ಟನ್ ಆಪರೇಟರ್ ಅಂದರೆ ನೀವು ಈಕ್ವೇಷನ್ನ ನೀವು ಬರೆದಿಡಬೇಕಾಗತ್ತೆ. ವಾಟ್ ಆರ್ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೇವ್ ಫಂಕ್ಷನ್ಸ್ ಅಂತ ಕೇಳ್ತೀವಿ. ಸ್ಕ್ವಾಡಂಜರ್ ವೇವ್ ಈಕ್ವೇಷನ್ ಬೀಯಿಂಗ್ ಎ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕ್ಯಾನ್ ಬಿ ಎ ನಂಬರ್ ಆಫ್ ಸೊಲ್ಯೂಷನ್ ಫಾರ್ ದಿ ಆಂಪ್ಲಿಟ್ಯೂಡ್ ಫಂಕ್ಷನ್ ಸೈ. ಸೊ ಹೀಗೆ ಐಗನ್ ವ್ಯಾಲ್ಯೂ ಏನಿದೆಯಲ್ಲ, ವೇವ್ ಫಂಕ್ಷನ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಸೈ ಅಂತ ಹೇಳ್ತೀವಿ. ಬಟ್ ಓನ್ಲಿ ದೋಸ್ ವ್ಯಾಲ್ಯೂಸ್ ಆಫ್ ಐ ಆರ್ ಅಕ್ಸೆಪ್ಟಬಲ್ ಆ್ಯಂಡ್ ಆಸ್ ಸಿಗ್ನಿಫಿಕೆನ್ಸ್ ವಿಚ್ ಕರೆಸ್ಪಾಂಡ್ ಟು ದಿ ಸಮ್ ಡೆಫಿನೆಟ್ ವ್ಯಾಲ್ಯೂ ಆಫ್ ದಿ ಟೋಟಲ್ ಎನರ್ಜಿ ಇ. ಸಚ್ ವ್ಯಾಲ್ಯೂಸ್ ಆಫ್ ದಿ ಟೋಟಲ್ ಎನರ್ಜಿ ಇ ಈಸ್ ಕಾಲ್ಡ್ ಆಸ್ ಐಗನ್ ವ್ಯಾಲ್ಯೂಸ್. ಸೊ ಈಗ ನಾನು ಸೈಗೆ ಯಾವುದೋ ಒಂದು ವ್ಯಾಲ್ಯೂಸ್ನ ಹೇಳ್ತೀನಿ, ಅದಕ್ಕೊಂದು ಆಪರೇಟರ್ನ ಯೂಸ್ ಮಾಡಿಕೊಂಡು ಅದನ್ನು ಈಕ್ವೇಟ್ ಮಾಡಿದಾಗ ನಾನೊಂದು ವ್ಯಾಲ್ಯೂಸ್ನ ಯೂಸ್ ಮಾಡಬೇಕಾಗತ್ತೆ, ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ. ಸಚ್ ವ್ಯಾಲ್ಯೂಸ್ ಆಫ್ ದಿ ಟೋಟಲ್ ಎನರ್ಜಿ ಆಫ್ ಈಗ ನಾವೇನಂತ ಕರಿತೀವಿ? ಈಗನ್ ವ್ಯಾಲ್ಯೂಸ್ ಅಂತ ಕರಿತೀವಿ. These values are called as proper values or characteristic values. The corresponding values of the function psi are called as eigen functions or wave functions.
ನಾ ಹೇಳ್ದಂಗೆ ಒಂದು ನೋನ್ ಫ್ಯಾಕ್ಟರಿಂದ ಅಬ್ಸರ್ವ್ ಫ್ಯಾಕ್ಟರಿಂದ ಇನ್ನೊಂದು ಅಬ್ಸರ್ವ್ ಫ್ಯಾಕ್ಟರ್ಗೆ ನಾನು ಕನ್ವರ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಸಲ ಆಪರೇಟರ್ನ ಯೂಸ್ ಮಾಡಬೇಕಾಗತ್ತೆ. ಆ ಆಪರೇಟರ್ ವಿಲ್ ಬಿ ಎ ಫಂಕ್ಷನ್ಸ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್. ಆ ಬೇಸಿಸ್ ಮೇಲೆ ನಾವು ಐಗನ್ ವ್ಯಾಲ್ಯೂಸು ಅಥವಾ ಐಗನ್ ವೇವ್ ಈಕ್ವೇಷನ್ಸ್ ಅಂತ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಅದನ್ನ ಏನು ಮಾಡಬೇಕಾಗತ್ತೆ, ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಒಂದು ಅಬ್ಸರ್ವ್ ಫಾರ್ಮಿಂದ ಇನ್ನೊಂದು ಅಬ್ಸರ್ವ್ ಫಾರ್ಮ್ಗೆ ನಾನು ಅದನ್ನು ಕನ್ವರ್ಟ್ ಮಾಡಿದಾಗ the corresponding values of the functions phi is called as eigen wave functions or wave functions. For example, ಹೆಮಟೋರಿಯನ್ ಹೆಚ್ಚಿದೆ, psi is equal to e psi ಮಾಡಬೇಕು, ನಾನು ಈಗನ್ ವ್ಯಾಲ್ಯೂಸ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಅವಾಗ ನಾನು ಏನು ಹೇಳಬೇಕು, ಅದಕ್ಕೆ ವ್ಯಾಲ್ಯೂಸ್ ಬರಬೇಕು. ಹೆಮಟೋರಿಯನ್ ಫಂಕ್ಷನ್ಸ್ನ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ನಾನು ಈಗ ಈ ಫಂಕ್ಷನ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಈಗನ್ ಫಂಕ್ಷನ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಕನ್ವರ್ಷನ್ ಫ್ಯಾಕ್ಟರ್ನ ಒಂದು ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಸೊ ಹೆಚ್ ಇಸ್ ಈಕ್ವಲ್ ಟು ಇ ಎನ್ ಅಂತ ಮಾಡ್ತೀನಿ ಇಂಟು ಡೆಲ್ಟಾ ಎನ್ ಅಂತ ಸೈಗನ್ ಎನ್ ಅಂತ ಮಾಡ್ತೀನಿ, ವೇರ್ ಎನ್ ಇಸ್ ಈಕ್ವಲ್ ಟು 1 2 3 ಕ್ವಾಂಟಮ್ ನಂಬರು, ಐಗನ್ ಫಂಕ್ಷನ್ಸು, ಐಗನ್ ವ್ಯಾಲ್ಯೂ ನಾನು ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ psi and psi squared? Again, psi has no significance, but psi squared has significance. The wave function psi represents the amplitude of an electron wave at any instant of time when the coordinates of the electron x, y, z. Psi squared has at any point give the intensity of an electron wave at that point. However, keeping in view the Heisenberg uncertainty principle, the intensity of the electron at any point may be interpreted as the probability of finding the particle electron at that point. The psi squared at any point gives the probability of finding an electron at that point. Psi squared lead to an idea of an orbital. That is why the wave function psi squared is called as probability amplitude. ಇದನ್ನು ಕೇಳ್ತಾರೆ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ psi and psi squared ಅಂತ. ಇದನ್ನು 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. ಸೊ ನೀವು ಇಲ್ಲಿ ಕರೆಕ್ಟಾಗಿ ಅದರದ್ದು ಡಿಫ್ರೆನ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸ್ಕ್ವಾಡಂಜರ್ ವೇವ್ ಈಕ್ವೇಷನ್? ನಾನು ಮುಂಚೆನೇ ಹೇಳ್ದಂಗೆ ನ್ಯೂ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಬಂದಿದ್ದು ಅಥವಾ ಕ್ವಾಡಂಜರ್ ಈಕ್ವೇಷನ್ ಬಂದಿದ್ದೇನೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಅಪ್ಲೈ ಮಾಡೋದಕ್ಕೋಸ್ಕರ. ಹಾಗಾಗಿ ಸ್ಕ್ವಾಡಂಜರ್ ಈಕ್ವೇಷನ್ ಕ್ಯಾನ್ ಬಿ used to solve many simple systems like a particle in one-dimensional box, particle in three-dimensional box, one-dimensional simple harmonic oscillator, rigid operator, and hydrogen atom. These are the applications of Schrödinger equation. Next ವಿಡಿಯೋದಲ್ಲಿ ನಾನು ಸ್ಕ್ವಾಡಿಂಜರ್ ಈಕ್ವೇಷನ್ ಮೂರು ಫಾರ್ಮ್ಸ್ ಇದೆ, ಅದರದ್ದು ಆ ಮೂರು ಫಾರ್ಮನ್ನು ಡಿರೈವೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.